ಮೆಕ್ಕೆಜೋಳದ ಯಂತ್ರಕ್ಕೆ ದುಪ್ಪಟ್ಟ ಸಿಲುಕಿದ ಪರಿಣಾಮ ಬಾಲಕಿಯೊಬ್ಬಳು ಸಾವನ್ನಪ್ಪಿದ ಹೃದಯ ವಿದ್ರಾವಕ ಘಟನೆ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ನಡೆದಿದೆ. ಮಗಳನ್ನ ಬಲಿ ಪಡೆದ ಮೆಕ್ಕೆಜೋಳದ ಯಂತ್ರದ ಮಾಲೀಕನ ವಿರುದ್ಧ ಪೋಷಕರು ದೂರು ದಾಖಲಿಸಿದ್ದಾರೆ. ಶ್ರಾವಣನಹಳ್ಳಿ ಗ್ರಾಮದ ನಾಥನಾಯಕ್ ಮನೆಯ ಸಮೀಪದಲ್ಲಿ ಅದೇ ಗ್ರಾಮದ ದೇವರಾಜ್ ನಾಯ್ಕ್ ಎಂಬುವರ ಮಗಳು 14 ವರ್ಷದ ರಮಾಬಾಯಿ ಅಂಗಡಿಗೆ ತೆರಳುತ್ತಾ ಇದ್ದಂತಹ ವೇಳೆ ಆಕೆಯ ದುಪ್ಪಟ್ಟ ಮೆಕ್ಕೆಜೋಳದ ಯಂತ್ರಕ್ಕೆ ಸಿಲುಕಿದೆ. ಆಕಸ್ಮಿಕವಾಗಿ ದುಪ್ಪಟ್ಟ ಯಂತ್ರಕ್ಕೆ ಸಿಲುಕಿದ ಮರುಕ್ಷಣವೇ ಬಾಲಕಿ ರಮಾಬಾಯಿ ಯಂತ್ರದ ಬೆಲ್ಟ್ ಮೇಲೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಕೂಡಲೇ ಸ್ಥಳೀಯರು ಆಕೆಯನ್ನು ರಕ್ಷಿಸಿ ಆಸ್ಪತ್ರೆಗೆ ಸಾಗಿಸಿದ್ರು. ಮಾರ್ಗ ಮಧ್ಯೆಯೇ ಬಾಲಕಿ ರಮಾಬಾಯಿ ಕೊನೆಯುಸಿರೆಳೆದಿದ್ದಾಳೆ. ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮೆಕ್ಕೆಜೋಳದ ಯಂತ್ರದ ಮಾಲೀಕ ಹಂಪಸಂದ್ರ ಚಂದ್ರಪ್ಪ ಅವರ ಅಜಾಗರೂಕತೆಯೇ ಮಗಳ ಸಾವಿಗೆ ಕಾರಣ ಅಂತ ಪೋಷಕರು ದೂರು ನೀಡಿದ್ದು, ಈ ಕುರಿತು ಸೂಕ್ತ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕು ಅಂತ ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವ ಪಿಎಸ್ಐ ಪಾಲಾಕ್ಷ ಪ್ರಭು ಹಾಗೂ ಎಎಸ್ಐ ಮೆಹಬೂಬ್ ಖಾನ್ ಮೃತ ಬಾಲಕಿಯ ಪೋಷಕರು ನೀಡಿರುವ ದೂರನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ.